ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ತಗೊಂಡ್ಬಂದಿರೋ ಒಂದು 3 ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಎಲ್ಲ ಒಂದು ವಾಟ್ಸಪ್ ಯೂಸರ್ಸ್ಗೆ ಈ ಒಂದು ಅಪ್ಡೇಟು ಯೂಸ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಈ ವಿಡಿಯೋನ ನಿಮ್ಮ ಒಂದು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ವಾಟ್ಸಪ್ ಅಪ್ಡೇಟ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ನಾವು ನೋಡೋ ಫಸ್ಟ್ ಅಪ್ಡೇಟ್ ಏನು ಅಂದ್ರೆ, ನಾರ್ಮಲ್ ಆಗಿ ವಾಟ್ಸಪ್ ಅಲ್ಲಿ ನಮ್ಮ ಒಂದು ಪರ್ಮಿಷನ್ ಇಲ್ದಿರೋನೆ ಅವರ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ಮ ಒಂದು ನಂಬರ್ ಅನ್ನ ಆಡ್ ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಅಪ್ಡೇಟ್ ನ ನಂತರ ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾಕಂದ್ರೆ ಫ್ರೆಂಡ್ಸ್, ನೀವು ಅಪ್ಡೇಟ್ ಮಾಡಾದ್ಮೇಲೆ ನಿಮ್ಮ ಒಂದು ಸೆಟ್ಟಿಂಗ್ ಅನ್ನು ಓಪನ್ ಮಾಡಿ, ಸೆಟ್ಟಿಂಗ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ, ಹಾಗೆ ಫಸ್ಟ್ ಆಪ್ಷನ್ ಪ್ರೈವಸಿಯನ್ನು ಓಪನ್ ಮಾಡಿ. ಈಗ ನೀವು ಗಮನಿಸಬಹುದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಆಪ್ಷನ್ ಆಡ್ ಆಗಿರುತ್ತೆ ಗ್ರೂಪ್ಸ್ ಅಂತ. ಆ ಒಂದು ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ನಿಮಗೆ 3 ಆಪ್ಷನ್ ಕಾಣಿಸ್ತಾ ಇದೆ. ಎವ್ರಿ ಒನ್, ಮೈ ಕಾಂಟ್ಯಾಕ್ಟ್ಸ್, ನೋಬಡಿ ಅಂತ. ನೀವು ಎವ್ರಿ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ನಂಬರ್ ಅನ್ನ ಯಾರು ಬೇಕಾದರೂ ಅವರ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಆಡ್ ಮಾಡಬಹುದು. ಅದೇ ಫ್ರೆಂಡ್ಸ್, ನೀವು ಮೈ ಕಾಂಟ್ಯಾಕ್ಟ್ ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಕಾಂಟ್ಯಾಕ್ಟ್ಸ್ ಅವ್ರು ಮಾತ್ರ ನಿಮ್ಮ ಒಂದು ನಂಬರ್ ಅನ್ನ ಅವರ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಆಡ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಅದೇ ಫ್ರೆಂಡ್ಸ್, ನೀವು ಥರ್ಡ್ ಆಪ್ಷನ್ ನೋಬಡಿಯನ್ನ ಚೂಸ್ ಮಾಡಿದ್ರೆ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಯಾರು ಕೂಡ ನಿಮ್ಮ ಒಂದು ನಂಬರ್ ಅನ್ನು ಅವರ ಒಂದು ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಅಪ್ಡೇಟ್ ಈಗ ವಾಟ್ಸಪ್ ಅವರು ತಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಆದಷ್ಟು ನೋಬಡಿಯನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೆ ನಾನು ಒಂದು ಲೈವ್ ಪ್ರೂಫ್ ಅನ್ನು ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಒಂದು ನಂಬರ್ ಅಲ್ಲಿಂದ ಈ ಒಂದು ನಂಬರ್ ಅನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಆಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಹೊಸ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡೋಣ. ಈ ಒಂದು ನಂಬರ್ ಅನ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಾದ್ಮೇಲೆ ಈಗ ನೀವು ನೋಡಿ ಫ್ರೆಂಡ್ಸ್, ಆ ಒಂದು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನಂಬರ್ ಬಂದು ಆಡ್ ಆಗೋದೇ ಇಲ್ಲ. ಒಂದು ನೇಮ್ ಅನ್ನು ಕೊಡೋಣ. ಈಗ ಟಿಕ್ ಮಾಡಿದ್ರೆ ನೋಡ್ಬೋದು ಫ್ರೆಂಡ್ಸ್, ಆ ಒಂದು ನಂಬರು ಈ ಒಂದು ಗ್ರೂಪ್ ಅಲ್ಲಿ ಆಡ್ ಆಗೋದೇ ಇಲ್ಲ. ಮತ್ತೆ ಆ ಒಂದು ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಕುಡ್ ನಾಟ್ ಆಡ್ ರಾಕಿ ಅಂತ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಸೆಟ್ಟಿಂಗು ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡೋದ್ರಿಂದ ಬೇರೆ ಯಾರಾದ್ರೂ ಆಗ್ಲಿ ನಿಮ್ಮ ಒಂದು ನಂಬರ್ ಅನ್ನ ಅವರ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಫ್ರೆಂಡ್ಸ್, ಈಗ ನಾವು ನೋಡೋ ಎರಡನೇ ಅಪ್ಡೇಟ್ ಏನು ಅಂದ್ರೆ, ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಅಪ್ಡೇಟ್ ಅನ್ನು ತಗೊಂಡ್ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬಂದು ತುಂಬಾ ಒಂದು ವಾಯ್ಸ್ ಮೆಸೇಜಸ್ ಕಳಿಸೋರಿಗೆ ಹಾಗೂ ರಿಸೀವ್ ಮಾಡೋರಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಮಾಡಾದ್ಮೇಲೆ ನೀವು ನಿಮ್ಮ ಒಂದು ವಾಯ್ಸ್ ಮೆಸೇಜ್ ಅನ್ನ ಸಪರೇಟ್ ಆಗಿ ಪ್ಲೇ ಮಾಡಿ ಕೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಫ್ರೆಂಡ್ಸ್, ನೀವು ಅಪ್ಡೇಟ್ ಮಾಡಾದ್ಮೇಲೆ ಜಸ್ಟ್ ನೀವು ಫಸ್ಟ್ ಒಂದು ವಾಯ್ಸ್ ಮೆಸೇಜ್ ಅನ್ನ ಪ್ಲೇ ಮಾಡಿ ಬಿಟ್ರೆ ಸಾಕು. ಕಂಟಿನ್ಯೂ ಆಗಿ ಅದಷ್ಟೇ ಒಂದೊಂದಾಗಿ ಆ ಒಂದು ವಾಯ್ಸ್ ಮೆಸೇಜ್ ಪ್ಲೇ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ನೋಡೋ ಒಂದು ಮೂರನೇ ಅಪ್ಡೇಟ್ ಏನು ಅಂದ್ರೆ, ವಾಟ್ಸಪ್ ಅಲ್ಲಿ ಫಾರ್ವರ್ಡಿಂಗ್ ಮೆಸೇಜ್ ಅಪ್ಡೇಟ್ ಅನ್ನು ತಗೊಂಡ್ಬಂದಿದ್ದಾರೆ. ಈ ಒಂದು ಮೆಸೇಜ್ ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಫಾರ್ವರ್ಡ್ ಮೆಸೇಜ್ ನಿಮ್ಗೆ ರಿಸೀವ್ ಆಗಿರುತ್ತೆ, ಅಥವಾ ನೀವು ಯಾರಿಗಾದ್ರೂ ಒಂದು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿರ್ತೀರಾ, ಆ ಒಂದು ಮೆಸೇಜ್ ಬಂದು ಎಷ್ಟು ಜನಕ್ಕೆ ಫಾರ್ವರ್ಡ್ ಆಗಿದೆ, ಎಷ್ಟು ಸಲ ಫಾರ್ವರ್ಡ್ ಆಗಿದೆ ಅಂತ ನೀವು ಇಲ್ಲೇ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಆದ್ಮೇಲೆ ನೀವು ಫಾರ್ವರ್ಡ್ ಮಾಡಿರೋ ಮೆಸೇಜ್ ನ ಲಾಂಗ್ ಹೋಲ್ಡ್ ಮಾಡಿ. ಇಲ್ಲಿ ಮೇಲ್ಗಡೆ ತ್ರಿಬಲ್ ಡಾಟ್ ಐಕಾನ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಫೋ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್, ಈ ಒಂದು ಮೆಸೇಜ್ ಎಷ್ಟು ಸಲ ಫಾರ್ವರ್ಡ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಮೆಸೇಜ್ ಎಷ್ಟು ಸಲ ಫಾರ್ವರ್ಡ್ ಆಗಿದೆ ಅಂತ ಇಲ್ಲೇ ತಿಳ್ಕೊಬಹುದು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಬಂದಿರೋ ಒಂದು 3 ಲೇಟೆಸ್ಟ್ ಅಪ್ಡೇಟ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ ಒಂದು ಅಪ್ಡೇಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.